ಐಪಿಎಲ್ 2025ರ ಸೀಸನ್ನ ಮೊದಲ ಪಂದ್ಯದಲ್ಲಿ ಕೆಕೆಆರ್ ತಂಡವನ್ನು ಸೋಲಿಸಿದ್ದ ಆರ್ಸಿಬಿ ಈಗ ಮತ್ತೊಂದು ನಿರ್ಣಾಯಕ ಸಮರಕ್ಕೆ ಸಿದ್ಧತೆ ನಡೆಸುತ್ತಿದೆ. ಮಾರ್ಚ್ 28ರಂದು ಚೆಪಾಕ್ನಲ್ಲಿ ನಡೆಯಲಿರುವ ತನ್ನ ಎರಡನೇ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಮುಂಬೈ ವಿರುದ್ಧದ ಮೊದಲ ಪಂದ್ಯವನ್ನು ಗೆದ್ದ ನಂತರ ಸಿಎಸ್ಕೆ ಕೂಡ ಉತ್ತಮ ಉತ್ಸಾಹದಲ್ಲಿದೆ. ಇದರೊಂದಿಗೆ ಈ ಇಬ್ಬರು ವಿಜೇತರ ನಡುವಿನ ಮುಂಬರುವ ಪಂದ್ಯ ಕುತೂಹಲಕರವಾಗಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ ಆರ್ಸಿಬಿಗೆ ಒಂದು ಗುಡ್ ನ್ಯೂಸ್ ಬರಲಿದೆ. ಗಾಯದ ಕಾರಣ ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯದಿಂದ ಹೊರಗುಳಿದಿದ್ದ ಹಿರಿಯ ಬೌಲರ್ ಭುವನೇಶ್ವರ್ ಕುಮಾರ್ ಈಗ ಸಂಪೂರ್ಣ ಫಿಟ್ನೆಸ್ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಭುವಿ ನೆಟ್ಸ್ನಲ್ಲಿ ಬೌಲಿಂಗ್ ಅಭ್ಯಾಸ ಆರಂಭಿಸಿದ್ದಾರೆ ಎಂಬ ವರದಿಗಳಿವೆ. ಭುವಿ ಚೆಂಡನ್ನು ಹಿಡಿದಿರುವ ಇತ್ತೀಚಿನ ಫೋಟೋವನ್ನು ಆರ್ಸಿಬಿ ಹಂಚಿಕೊಂಡಿದೆ. ಭುವಿ ಶೀಘ್ರದಲ್ಲೇ ಚೆಂಡನ್ನು ಸ್ವಿಂಗ್ ಮಾಡಲಿದ್ದಾರೆ. ಭುವಿ ಇನ್ನಷ್ಟು ಬಲಿಷ್ಠವಾಗಿ ಮರಳಲಿದ್ದಾರೆ ಎಂದು ಬೆಂಗಳೂರು ಫ್ರಾಂಚೈಸಿ ಹೇಳುತ್ತಿದೆ. ಇದರೊಂದಿಗೆ ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಭುವಿಯನ್ನು ಆಡಿಸುವುದು ಬಹುತೇಕ ಖಚಿತವಾಗಿದೆ. ಮೊದಲ ಪಂದ್ಯದಲ್ಲಿ ಭುವಿ ಬದಲಿಗೆ ಜಮ್ಮುವಿನ ಬೌಲರ್ ರಸಿಕ್ ಸಲಂದರ್ ಮಾಡಿದರು. ಆದರೆ ಆತನು ಹೆಚ್ಚಿನ ಪರಿಣಾಮ ಬೀರಲಿಲ್ಲ. ರಾಸಿಕ್ 3 ಓವರ್ಗಳನ್ನು ಬೌಲಿಂಗ್ ಮಾಡಿ ಭಾರೀ ರನ್ಗಳನ್ನು ಬಿಟ್ಟು 1 ವಿಕೆಟ್ ಪಡೆದರು. ಭುವಿ ಎಂಟ್ರಿ ಕೊಟ್ಟರೆ ರಸಿಕ್ ಸಲಂದರ್ ಬೆಂಚ್ಗೆ ಸೀಮಿತರಾಗುತ್ತಾರೆ. ಭುವಿ ಒಟ್ಟು 176 ಐಪಿಎಲ್ ಪಂದ್ಯಗಳನ್ನು ಆಡಿದ್ದು 7.56 ರ ಎಕಾನಮಿ ದರದಲ್ಲಿ 181 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅವರು ತಂಡಕ್ಕೆ ಬಂದರೆ ಆರ್ಸಿಬಿ ಬೌಲಿಂಗ್ ಇನ್ನಷ್ಟು ಬಲಿಷ್ಠವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ನಿಮಗಾಗಿ ಮತ್ತೊಂದು ಆಸಕ್ತಿದಾಯಕ ಐಪಿಎಲ್ ಅಪ್ಡೇಟ್ನೊಂದಿಗೆ ನಾನು ಹಿಂತಿರುಗುತ್ತೇನೆ.